ಸರ್, ಮತ್ತೊಂದು ಮುಖ್ಯವಾದ ಪ್ರಶ್ನೆ ಹೇಳಿ ಮೇಡಮ್. ಈಗ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರಾದಂತಹ ದಿವಂಗತ ಎ.ಟಿ. ರಘುರವರು ಅವರು ಸುಮಾರು 50ಕ್ಕೂ ಅಧಿಕ ಕನ್ನಡ ಚಿತ್ರಗಳನ್ನ ನಿರ್ದೇಶನ ಮಾಡಿದಲ್ಲದೆ ಸುಮಾರು 26ಕ್ಕೂ ಅಧಿಕ ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ಕೂಡ ತಂದುಕೊಟ್ಟಂತಹ ಒಬ್ಬ ಧೀಮಂತ ನಿರ್ದೇಶಕ ಎ.ಟಿ. ರಘುರವರು. ಅವರು ಈಗ ನಮ್ಮನ್ನ ಅಗಲಿ 1 ವರ್ಷ ಆಗ್ತಾ ಬಂತು. ನಿಮಗೆ ಅವರ ಜೊತೆ ಒಂದು ಉತ್ತಮವಾದ ಒಡನಾಟ ಇತ್ತು ಅಂತ ಕೇಳ್ಪಟ್ಟೆ. ನೀವು ಅವರ ಜೊತೆ ಇದ್ದಂತಹ ಬಾಂಧವ್ಯದ ಬಗ್ಗೆ, ಎ.ಟಿ. ರಘು ಸರ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸರ್? ಮೇಡಮ್, ನಾನು ಚಿತ್ರರಂಗಕ್ಕೆ ಬರಬೇಕಾದ್ರೆ ನನ್ನ ಆಸಕ್ತಿ ಯಾವತ್ತೂ ಇತ್ತು, ಆದರೆ ಅದು ಬರಲಿಕ್ಕಾಗಲಿಲ್ಲ. ಎ.ಟಿ. ರಘುರವರೇ ನನ್ನನ್ನು ಇನ್ವೈಟ್ ಮಾಡಿದಕ್ಕೆ ನಾನು ಹೋಗಬೇಕಾಗಿ ಬಂತು ಜನ್ಮಭೂಮಿ ಧಾರಾವಾಹಿಯಲ್ಲಿ. ಆನಂತರ ಒಂದು ಚಿತ್ರದಲ್ಲೂ ಮಾಡಿದೆ. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಿದ್ರೆ ಮೇಡಮ್, ನನಗೆ ಈಗಲೂ ಮೈ ಜುಮ್ ಅನ್ನುತ್ತೆ. ತುಂಬಾ ಡಿಸಿಪ್ಲಿನ್ಡ್, ತುಂಬಾ ಡಿಸಿಪ್ಲಿನ್. ಅವರು ಯಾರನ್ನು ಕೇರ್ ಮಾಡೋದಿಲ್ಲ ಆ ರೀತಿ. ಮತ್ತೆ ಸಮಯದ ಪರಿಪಾಲಕರು. ವಿಶೇಷವಾಗಿ ಒಂದು ಹೇಳ್ತೀನಿ, ಅವರು ವಾರದಲ್ಲಿ 3 ದಿವಸ ಡಯಾಲಿಸಿಸ್ ಮಾಡ್ತಾ ಇದ್ರು. ಆಗ ಇಲ್ಲಿ ನಮ್ಮ ಶೂಟಿಂಗ್ ನಡೆಯುವಾಗ ವಾರದಲ್ಲಿ 2 ಸಲ ಡಯಾಲಿಸಿಸ್ ಆಗಬೇಕು. ರಾತ್ರಿ 8-9 ಗಂಟೆವರೆಗೆ ನಮ್ಮ ಜೊತೆಯಲ್ಲಿ ಶೂಟಿಂಗ್ ಅಲ್ಲಿ ಇದ್ದು ಬೆಂಗಳೂರಿಗೆ ಹೋಗಿ ಡಯಾಲಿಸಿಸ್ ಮಾಡಿಕೊಂಡು ವಾಪಸ್ ಬಂದು ಮಾರನೇ ದಿವಸ ಚಿತ್ರಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಅಷ್ಟೊಂದಿದು. ಮತ್ತೆ ಊಟ ತಿಂಡಿ ಬಹುಶಃ ನಾವೆಲ್ಲ ಅಷ್ಟು ಬ್ಯುಸಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅದನ್ನು ಮರಿತೀವಿ. ಅದು ಕೊಡ್ಬೇಕು ಅಂತ ಹೇಳೋದೇ ಮರಿತೀವಿ. ತಾನು ತಿನ್ನೋದು ಮರೆಯೋದಲ್ಲ, ಇನ್ನೊಬ್ಬರಿಗೆ ಕೊಡ್ಬೇಕು ಅಂತ ಹೇಳೋದನ್ನು ಮರಿಬಹುದು. ಎ.ಟಿ. ರಘುರವರು ಹಾಗೆಲ್ಲ. ಎ.ಟಿ. ರಘುರವರು ನೋಟಪ್ಪ, ಟೈಮ್ ಆಚಲ್ಲ, ಊಟ ಬಾತಾ, ಸಮಯಕ್ಕೆ ಸರಿಯಾಗಿ ಮೇಡಮ್. ಊಟೋಪಚಾರದ ಬಗ್ಗೆ ಪ್ರತಿಯೊಬ್ಬರಿಗೂ ಕೊಡಬೇಕು. ಅವರೊಂದು ಕನೆಯಲ್ಲಿ ಕೂತಿರ್ತಾರೆ, ಅವರಿಗೆ ಯಾರಾದ್ರೂ ಅವರ ಅಷ್ಟನ್ನು ತಗೊಂಡು ಕೊಡ್ತಾರೆ. ಆದ್ರೆ ಅದಕ್ಕೆ ಮೊದಲು ಬಾಕಿ ಎಲ್ಲರೂ ತಕೊಂಡು ಆಗಿರ್ಬೇಕು. ತಿಂಡಿ ತಿಂತಾ ಇರ್ಬೇಕು ಅವರು. ಹಾಗೆ ಅವರು ಬಹಳ ಸೂಕ್ಷ್ಮವಾಗಿ ಸ್ವಲ್ಪನೇ ತಿನ್ನೋದು, ಬಹಳ ಲಿಮಿಟೆಡ್ ತಿಂತಾ ಇದ್ರು. ಯಾಕಂದ್ರೆ ಅವರ ಆರೋಗ್ಯ ಸರಿ ಇರಲಿಲ್ಲ. ಆದ್ರೆ ಅವರಲ್ಲಿ ಅಂತ ಒಂದು ವ್ಯಕ್ತಿತ್ವ ಇತ್ತು. ಮತ್ತೆ ಇನ್ನೊಂದಂದ್ರೆ ಶೂಟಿಂಗ್ ನಡೀತಾ ಇದ್ದಾಗಲೇ, ಈಗ ನಾವು ಯೋಚನೆ ಮಾಡ್ತಾ ಇದೀವಿ, ನೀವೇ ನನ್ನನ್ನು ಕೇಳ್ತೀರಾ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ರೆ ಅದು ಆಗಲ್ಲ. ಅದು ಶೂಟಿಂಗ್ ಮಾಡ್ತಾ ಇರುವಾಗಲೇ ಒಂದು ಕಡೆಯಿಂದ ಬರಿತಾ ಇರ್ತಾರೆ, ಏನೋ ಬರೀತಾರೆ. ಕಾರ್ನರ್ ಟು ಕಾರ್ನರ್ ಪೇಜಿನ ಮೂಲೆಯಿಂದ ಮೂಲೆಗೆ ಬರೆಯೋದವರು ಬರಿತಾ ಇರ್ತಾರೆ. ಇನ್ನೊಂದು ಶೂಟಿಂಗ್ ಅದು ರೆಡಿ ಆಗ್ತಾ ಇತ್ತು. ಯಾವತ್ತೋ ಒಂದ್ ದಿವಸ ಬುಕ್ ಬರ್ಕೊಂಡು ಬಂದು ಬಾಕಿ ಇರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಕಾದಂಬರಿ ಇರುತ್ತೆ, ಯಾವ್ದೋ ನಾವೆಲ್ಲ ಹಿಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಅದರಿಂದ ಚಿತ್ರ ಮಾಡ್ತಾರೆ. ಎ.ಟಿ. ರಘುರವರು ಅದಲ್ಲ. ಡೈಲಾಗ್ಸ್ಗಳು ಪೂರ್ತಿ ಆನ್ ದ ಸ್ಪಾಟ್, ಅಲ್ಲಲ್ಲೇ ಬರೆಯುವಂತಹದ್ದು. ನಮಗೊಂದು ಪೇಜ್ ಕೊಟ್ಟಿರ್ತಾರೆ, ಇದು ಚೆಂದ ನೋಟಿಯಪ್ಪ ಅಂತ ಹೇಳ್ಕೊಂಡು ಒಂದು 4 ಲೈನ್ದು. ಸ್ವಲ್ಪ ಹೊತ್ತಲ್ಲಿ ಅದು ಬಂಡ, ಇದು ಬಿಡು, ಅದು ಬೆಚ್ಚರಿದಿ, ನಾನು ಬಾರ್ ಎಣಿದಪ್ಪಿ, ಅದನ್ನ ಆಗ ಹೇಳ್ಬೇಕಾಗಿತ್ತು. ಅವರಿಗೆ ಸಿಟ್ಟು ಬರೋದಕ್ಕೆ ಅದೇ ರೀಸನ್ ಇತ್ತು. ನಾವು ಅಷ್ಟು ಬೇಗ ತಯಾರಾಗಲ್ಲ, ನಮಗೆ ಅನುಭವ ಕಮ್ಮಿ ಅಲ್ಲ, ಅವರಿಗೆ ಅನುಭವ ಇದೆ. ಮತ್ತೆ ಗುಡ್ ಆಕ್ಟರ್. ಅವರ ಗೆಜ್ಜೆ ತಂಡದಲ್ಲಿ ಒಂದು ಡಾನ್ಸ್ ಮಾಡಿದ್ದಾರೆ, ಬಹುಶಃ ನೀವು ನೋಡಿರ್ಬೋದೇನೋ. ತುಂಬಾ ಅಂದ್ರೆ ಮೈ ಜುಮ್ ಅನ್ನತ್ತೆ ಮೇಡಮ್. ಅದು ಅವರ ಗೆಜ್ಜೆ ಹಿಡ್ಕೊಂಡು ಹೀಗೆ ಮಾಡ್ಕೊಂಡು ಹೇಳ್ತಾರಲ್ಲ ಅವರು, ಅದು ನಿಜವಾಗ್ಲೂ ನಮ್ಮ ಮೈ ನವಿಲೇಳುತ್ತೆ ನಮ್ಗೆ.